ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಮನೆಯವರು ನೀವು ಅನ್ಕೊಂಡ ಹಾಗಲ್ಲ ಗೌತಮ್ ಅವ್ರೆ. ಅವ್ರಿಗೆ ಅವ್ರವ್ರ ಸ್ವಾರ್ಥನೇ ಹೆಚ್ಚು. ತಾವು ಚೆನ್ನಾಗಿರ್ಬೇಕು, ತಮಗೆ ಒಳ್ಳೇದಾಗಬೇಕು ಅನ್ನೋದು ಬಿಟ್ರೆ ನಾವಿಬ್ರು ಚೆನ್ನಾಗಿರ್ಬೇಕು ಅನ್ನೋದು ಅವ್ರು ಬಯಸೋದಿಲ್ಲ. ನಾವಿಬ್ರು ಯಾವತ್ತೂ ಒಂದಾಗಬಾರ್ದು ಅನ್ನೋದೇ ಜಯದೇವರ ಮತ್ತು ಶಾಕುಂತಲ ಅತ್ತೆ ಆಸೆ. ನಮ್ಮಿಬ್ಬರ ಮಧ್ಯೆ ಆಗಿದ್ದಕ್ಕೆಲ್ಲ ಮೂಲ ಕಾರಣ ಅವರೇ. ನೀವು ಅಬ್ರಾಡ್ ಹೋದಾಗ ಈ ಮಗುನ ಕಾಪಾಡ್ಕೊಂಡೆ ಅಂತ ಬೀಗ್ತಾ ಇದೆಯಾ? ನಿನಗ್ ಗೊತ್ತಿಲ್ದೇ ಇರೋದು ಇನ್ನೊಂದು ವಿಷಯ ಇದೆ. ನೀನ್ ಹೊಟ್ಟೆಲಿ ಇದ್ದಿದ್ದು ಒಂದ್ ಮಗು ಅಲ್ಲ, ಅವಳಿ ಜವಳಿ. ನಿಂದ್ ಇನ್ನೊಂದ್ ಮಗು ಕತೆನ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ನಿನ್ ಗಂಡ ಫ್ಲೈಟ್ ಇಳಿದು ಏರ್ಪೋರ್ಟ್ ಇಂದ ಹೊರಗೆ ಬರ್ತಿದ್ದ ಹಾಗೆ ಶಾರ್ಪ್ ಶೂಟರ್ ಕಾಯ್ತಾ ಇರ್ತಾನೆ. ಎಲ್ರು ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಆ ರೀತಿ ಇರ್ಬೇಕು ಅಂತಂದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ಇಲ್ಲ ಅಂದ್ರೆ ಯಾರು ಉಳಿಯಲ್ಲ. ವಾಟ್? ಶಕುಂತಲಮ್ಮ ಗನ್ ಪಾಯಿಂಟ್ ಅಲ್ಲಿ? ನಾನು ನಿಮ್ಮೆಲ್ಲರಿಂದ ದೂರ ಇದ್ರೆ ನೀವೆಲ್ಲರೂ ಸೇಫ್ ಆಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಹಾಗಾಗ್ಲಿಲ್ಲ. ಜಯದೇವ್ ಅವರು ನಮ್ಮನ್ನು ಹುಡುಕ್ತಾನೆ ಇದ್ರು. ಅವತ್ತು ಅಪ್ಪನ ಸ್ಕೂಲಿಂದ ಕರ್ಕೊಂಡು ಹೋಗಿ ನನ್ನನ್ನ ಮಲ್ಲಿನ ಬೆದರಿಸಿ ಪ್ರಾಪರ್ಟಿ ಪೇಪರ್ಸ್ ಸೈನ್ ಹಾಕ್ಸೋದು. ಪೇಪರ್ಸಾ? ಯಾವ್ದಕ್ಕೆ ಸೈನ್ ಹಾಕ್ತಾರೆ? ನೀವು ನಿಮ್ಮ ಆಸ್ತಿನ ಬರೆದುಕೊಟ್ಟು ಬಂದ್ರಲ್ಲ, ನಿಮ್ಮ ಹೆಂಡತಿಯಾಗಿ ನನ್ನ ಸೈನು ಬೇಕಿತ್ತು. ಆ ಪೇಪರ್ ಸೈನ್ ಆಗ್ತ. ಮನುಷ್ಯನಲ್ಲ ಅವನು. ನನ್ನ ತಮ್ಮ ಅಂತ ಇಲ್ಲನೂ ಅವನಿಗೆ ಬರ್ಕೊಟ್ಟು ಬಂದೆ. ಅವನು ಮಾಡಿದ್ದನ್ನೆಲ್ಲ ಕ್ಷಮಿಸ್ದೆ. ಬಟ್ ಈಗ ನನ್ನ ಮಗನ ವಿಷಯಕ್ಕೆ ಬಂದಿದ್ದಾನೆ ಅಂದ್ರೆ ಅವನ್ನ ನಾನು ಸುಮ್ಮನೆ ಬಿಡಲ್ಲ ಭೂಮಿಕಾ. ಒಂದು ಕತಿ ಕಾಣಿಸ್ತೇನೆ. ಬೇಡ ಗೌತಮರೇ, ಪ್ಲೀಸ್ ಬೇಡ. ನೀವು ಹಾಗೇನಾದ್ರೂ ಮಾಡಿದ್ರೆ ಇಷ್ಟು ವರ್ಷ ನಾನು ನಿಮ್ಮಿಂದ ದೂರ ಇದ್ದಿದ್ದಕ್ಕೆ ಯಾವ ಅರ್ಥನೂ ಇರೋದಿಲ್ಲ. ನಾವು ಅವರಿಂದ ದೂರ ಇರೋಣ, ಅದೇ ನಮಗೊಳ್ಳೇದು. ನೋಡಿ, ನನ್ನ ಉದ್ದೇಶ ನಿಮಗೆ ಸತ್ಯ ಗೊತ್ತಾಗಬೇಕು ಅನ್ನೋದು ಬಿಟ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಲ್ಲ. ಈಗ ನಮಗೆ ಬೇಕಿರೋದು ನಮ್ಮ ನೆಮ್ಮದಿ, ನಮ್ಮ ಸಂತೋಷ. ಅವರಿಂದ ಜಗಳ ಮಾಡಿ ಯುದ್ಧ ಮಾಡಿ ಏನೂ ಆಗಲ್ಲ. ಹಾಗೆ ಸಾಧಿಸೋದ್ರಿಂದ ಏನಂದ್ರೆ ಏನೂ ಸಿಗಲ್ಲ. ಪ್ಲೀಸ್, ಈಗ ನಮಗೆ ಬೇಕಿರೋದು ನಮ್ಮ ಸಂಸಾರ. ನಾವು ನಮ್ಮ ಸಂಸಾರನ ನಮ್ಮ ಮಕ್ಕಳ ಜೊತೆ ಒಂದು ಪುಟ್ಟ ಪ್ರಪಂಚನ ಸೃಷ್ಟಿ ಮಾಡೋಣ. ನಾನು ಕೇಳ್ಕೊತಿದ್ದೀನಿ, ಅದಕ್ಕೋಸ್ಕರ ಆದ್ರೂ ಪ್ಲೀಸ್. ನನಗೆ ಈಗ ಗೊತ್ತಾಗಿದೆ ನನ್ನನ್ನು ಪ್ರೀತಿಸೋರ್ಗೆ ನಾನು ಎಷ್ಟು ನೋವು ಕೊಟ್ಟಿದ್ದೀನಿ ಅಂತ. ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾಡ್ತಾ ಇದ್ದಿದ್ರು ನನ್ನಿಂದ ನೋವಾಗಿರೋದಂತೂ ಸತ್ಯ ಅಲ್ವಾ? ಇವತ್ತು ನನ್ನ ತಂದೆನ ನೋಡಿದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ನಮ್ಮಪ್ಪ ನೋಡಿದ್ಮೇಲೆ ನನಗಾಗಿದ್ದ ಖುಷಿ, ನನಗೆ ಸಿಕ್ಕಿದ ಸಂತೋಷ, ಅವರಿಂದ ಸಿಕ್ಕಿರೋ ಪ್ರೀತಿ ನನ್ನ ಮಗನಿಗೂ ಅವನಪ್ಪನಿಂದ ಸಿಗ್ಬೇಕಲ್ವ? ಅವನು ಅದನ್ನು ಬಯಸ್ತಾನಲ್ವಾ?
ಅವನಿಗೂ ಅಪ್ಪ ಅಂತ ಕರಿಬೇಕು ಅಂತ ಅನ್ಸುತ್ತಲ್ವ. ಆದರೆ ಆ ಆಸೆನ ನಾನು ತುಳಿತಾ ಇದ್ದೀನಿ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಆಂಟಿ ಸರ್ಪ್ರೈಸ್ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಪಪ್ಪನು ಮತ್ತೆ ಮ್ಯಾಮ್ ಇದ್ದಾರೆ. ಅದೇ ಸರ್ಪ್ರೈಸು, ಗೊತ್ತಾಗತ್ತೆ ಇರಿ. ಅಪ್ಪನ ಮಾತು ಕೇಳಿದ್ಮೇಲೆ ನನ್ಗೆ ಅರ್ಥ ಆಯ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಅವ್ರು ಹೇಳಿದ ಸತ್ಯ. ಜೀವನ ಅನ್ನೋದು ತುಂಬಾನೇ ಅನ್ಸರ್ಟನ್. 4 ದಿನದ ಬದುಕು ಅಂತಾರಲ್ಲ, ಅದು ತುಂಬಾನೇ ಚಿಕ್ಕದು. ನಾವೆಲ್ಲರೂ ಏನಾಗ್ತೀವೋ ಹೇಗಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದಿನ ಇಂಥವ್ರ ಜೊತೆ ಬದುಕಬೇಕು ಅಂತ ಅನ್ನಿಸ್ದಾಗ ಅವ್ರ ಜೊತೆ ಪ್ರೀತಿಯಿಂದ ಬದುಕಬೇಕು. ಮನಸ್ಸು ಏನ್ ಹೇಳುತ್ತೋ ಅದನ್ನೇ ಮಾಡಬೇಕು. ಚಿಕ್ಕಿ, ಅವರಿಬ್ರು ಏನ್ ಮಾತಾಡ್ತಾ ಇದಾರೆ? ನೀನು ಕೇಳಿಸ್ತಾ ಇದೆಯಾ? ಇಲ್ಲ. ಹಾಗಿದ್ರೆ ನನಗೆ ಹೇಗೆ ಕೇಳಿಸುತ್ತೆ ಅಲ್ವಾ? ಹಾ, ನೋಡೋಣ ಇರು. ಏನ್ ಸಾಕು ಗೌತಮವ್ರು, ಇನ್ ನಾವೀಗಿರ್ಬಾರ್ದು, ದೂರ ಇರಬಾರ್ದು. ಪ್ರಪಂಚದಲ್ಲಿ ಯಾವ ಶಕ್ತಿನೂ ನಮ್ಮನ್ನ ದೂರ ಮಾಡಬಾರ್ದು. ನಿಮ್ ಪ್ರೀತಿ ನನಗೆ ಧೈರ್ಯ. ನೀವು ಒಬ್ರು ಸಿಕ್ಕಿದ್ರೆ ಸಾಕು, ನಾನು ಎಲ್ಲಾನು ಫೇಸ್ ಮಾಡ್ತೇನೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ.